ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಮು ಆಸ್ಟ್ರೋ. 2025ರಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ನಡೆಯುವ ಮಹತ್ವಪೂರ್ಣ ಘಟನೆಗಳು ಯಾವುದ್ಯಾವುದು ಅಂತ ನೋಡೋಣ. ಮೇ 15 ನಂತರ ಗುರು ನಿಮ್ಮ ರಾಶಿಗೆ ಬರೋದ್ರಿಂದ ಕಳೆದ 1.5-2 ವರ್ಷದಿಂದ ಯಾರೆಲ್ಲ ಮದುವೆ ಆಗೋದಕ್ಕೆ ಹುಡುಗಿ ನೋಡ್ತಾ ಇದ್ದೀರಾ, ಹಾಗೆ ಬರೋ ಪ್ರೊಫೈಲ್ಸ್ ಎಲ್ಲ ಸ್ವಲ್ಪನೂ ಚೆನ್ನಾಗಿರಲ್ಲ. ಬರೋ ಪ್ರೊಫೈಲ್ಸ್ ನನಗೆ ಇಷ್ಟನೇ ಆಗಲ್ಲ. ಹುಡುಗ ಚೆನ್ನಾಗಿದ್ದರೆ ಒಂದು ಜಾಬ್ ಚೆನ್ನಾಗಿರಲ್ಲ, ಜಾಬ್ ಚೆನ್ನಾಗಿದ್ದರೆ ಮತ್ತಿನ್ನೊಂದೇನಾದರೂ ಪ್ರಾಬ್ಲಮ್ ಇರುತ್ತೆ. ನಂಗೆ ಬರೋ ಪ್ರಪೋಸಲ್ಸ್ ನನಗೆ ಇಷ್ಟನೇ ಆಗಲ್ಲ ಅಂತ ಯಾರೆಲ್ಲ ತುಂಬ ಬೇಜಾರಲ್ಲಿದ್ದೀರಾ, ಈ ವರ್ಷ ಮೇ 15 ನಂತರ ಗುರುವಿನ ಆಶೀರ್ವಾದದಿಂದ ನಿಮಗೆ ಮದುವೆ ಆಗುತ್ತೆ. ಆದರೆ ಒಂದು ನೋಟು, ನಿಮ್ಮ ಪರ್ಸ್ನಲ್ ಹಾರೋಸ್ಕೋಪು ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಮಿಥುನ ರಾಶಿಯವರೇ ಲಕ್ಷಗಟ್ಟಲೆ ಇರ್ತೀರ. ಯಾರೆಲ್ಲ ಮದುವೆ ವಯಸ್ಸಿಗೆ ಬಂದು ಮದುವೆ ಆಗೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ ಅವರಿಗೆಲ್ಲ ನಿಮ್ಮ ಪರ್ಸ್ನಲ್ ಹಾರೋಸ್ಕೋಪ್ ಸಪೋರ್ಟ್ ಮಾಡಿದ್ರೆ ಈ ವರ್ಷ ಮದುವೆ ಆಗುತ್ತೆ. ಹಾಗೆ ಈ ವರ್ಷ ಜೂನ್ ಆದ ನಂತರ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ಗಳಾಗುತ್ತೆ. ನಿಮ್ಮಿಂದ ನೀವೇ ತೊಂದರೆ ಮಾಡ್ಕೋತೀರಾ, ಬೇರೆ ಯಾರು ಬಂದು ನಿಮಗೆ ತೊಂದರೆ ಕೊಡಲ್ಲ. ನಿಮ್ಮ ಸಂಸಾರಕ್ಕೆ ಬೇರೆ ಯಾರೂ ತೊಂದರೆ ಕೊಡಲ್ಲ. ಮೊದಲೇ ನಿಮ್ಮದು ದ್ವಿಸ್ವಭಾವ ರಾಶಿ. ಒಂದೊಂದು ಸರಿ ಒಂದೊಂದು ಥರ ಆಲೋಚನೆ ಮಾಡ್ತೀರಾ, ಒಂದೊಂದು ಸರಿ ಸೈಲೆಂಟಾಗಿರ್ತೀರ, ಮತ್ತೊಂದು ಸರಿ ಫುಲ್ ಆ್ಯಕ್ಷನ್ ಹೋಗ್ಬಿಡ್ತೀರಾ. ಮೊದಲೇ ಆ ಥರ ಜಾಸ್ತಿ. ತಾಳ್ಮೆಯಿಂದ ಇರಿ, ಮಾಡೋ ಕೆಲಸ ತಾಳ್ಮೆಯಿಂದ ಮಾಡಿ. ಇದಕ್ಕಿಂತ ಮುಂಚೆ ಏನೇನು ಮಿಸ್ಟೇಕ್ಸ್ ಮಾಡಿದ್ದೀರಾ ಅದರಿಂದ ಆಲ್ರೆಡಿ ಪಾಠ ಕಲ್ತಿರ್ತೀರ. ಅದೇ ಮಿಸ್ಟೇಕ್ಸ್ನ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗ್ಬೇಡಿ. ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತೂ ಇದ್ದೇ ಇರುತ್ತೆ. ಕಳೆದ 1.5 ವರ್ಷದಿಂದ ನಿಮ್ಮ ಪ್ರೊಫೆಷನಲ್ಲಿ ಮೇಜರ್ ಟ್ರಾನ್ಸ್ಫಾರ್ಮೇಷನ್ಸ್ ಆಗಿರುತ್ತೆ. ಈ ವರ್ಷ ಮೇ 18 ಆದಮೇಲೆ ರಾಹು ನಿಮ್ಮ 9ನೇ ಮನೆಗೆ ಬರೋದ್ರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ತಂದೆ ಜೊತೆ ವಾದ ಮಾಡೋಕ್ಕೆ ಹೋಗ್ಬಾರ್ದು, ಗುರು ಹಿರಿಯರ ಜೊತೆ ಜಗಳ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಅವ್ರೇನಾದರೂ ಹೇಳಿದ್ರೆ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೂ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಆಮೇಲೆ ರಿಪ್ಲೈ ಮಾಡಿ. ಯಾವುದೇ ಶುಭ ಕಾರ್ಯ ಮಾಡೋ ಸಮಯದಲ್ಲಿ, ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಎಸ್ಪೆಷಲಿ, ಆಮೇಲೆ ಬಿಸ್ನೆಸ್ ಡೀಲ್ಸ್ ಮಾಡುವಾಗ ತಾಳ್ಮೆಯಿಂದ ಮಾಡಬೇಕು. ನಿಮ್ಗೆ ಯಾವುದೋ ಒಂದು ಬಿಸ್ನೆಸ್ ನೋಡ್ತೀರಾ, ಇಷ್ಟ ಆಗುತ್ತೆ, ಸಡನ್ನಾಗಿ ಮೂವ್ ಮಾಡಬಾರ್ದು. ಅದನ್ನು ತುಂಬ ಯೋಚನೆ ಮಾಡಿ ಎಚ್ಚರಿಕೆಯಿಂದ ಅಳದಿ ತೂಗಿ ಲೆಕ್ಕಾಚಾರ ಹಾಕಿ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆಮೇಲೆ ಆ ಬಿಸ್ನೆಸ್ಗೆ ಕೈ ಹಾಕಬೇಕು. ಇಲ್ಲಾಂದರೆ ಸುಮ್ಮನೆ ನಿಮ್ಮ ಆತ್ರದಿಂದ ತೊಂದರೆಗೆ ಸಿಕ್ಕಾಕೋತೀರ. ಈ ವರ್ಷ ಮಾರ್ಚ್ 30 ಆದಮೇಲೆ ಶನಿ ನಿಮ್ಮ 9ನೇ ಮನೆಯಿಂದ 10ನೇ ಮನೆಗೆ ಪ್ರವೇಶ ಮಾಡುತ್ತೆ. ಇದು 30 ವರ್ಷಗಳ ನಂತರ ಆಗ್ತಾ ಇರೋ ಬದಲಾವಣೆ. ಶನಿ ಬಂದು 10ನೇ ಮನೆಗೆ ಕಾರಕ ಆಗಿರೋದ್ರಿಂದ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಎಸ್ಪೆಷಲಿ ನಿಮ್ಮಲ್ಲಿ ಯಾರಾದರೂ ಕಳೆದ 2 ವರ್ಷ 3 ವರ್ಷ, ಎಸ್ಪೆಷಲಿ 2.5 ವರ್ಷದಿಂದ ಕೆಲಸ ಇಲ್ಲದೆ ಖಾಲಿ ಕೂತಿದ್ರೆ, ಅಥವಾ ಈಗ ತಾನೇ ಎಜುಕೇಷನ್ ಮುಗಿಸಿ ಕೆಲಸ ಹುಡುಕ್ತಾ ಇದ್ದರೆ, ಅಯ್ಯೋ ಈಗ ತಾನೇ ಎಜುಕೇಷನ್ ಮುಗಿಸಿದ್ದೀನಿ, ನಂಗೆ ಕೆಲಸ ಸಿಗುತ್ತೋ ಇಲ್ವೋ ಅಂತ ಭಯದಲ್ಲಿದ್ದರೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಈ ವರ್ಷ ನಿಮಗೆ ಕೆಲಸ ಅಂತೂ 100% ಸಿಗುತ್ತೆ. ಆಮೇಲೆ ನಿಮ್ಮ ಮೆಚುರಿಟಿ ಲೆವೆಲ್ ಜಾಸ್ತಿ ಆಗುತ್ತೆ. ಹೊಸ ಹೊಸ ಸ್ಕಿಲ್ಗಳನ್ನ ಕಲಿತೀರಾ. ನಿಮಗೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಶನಿನೇ ನಿಮಗೆ ಹೊಸ ಕೆಲಸನೂ ಕೊಡ್ತಾನೆ, ಜೊತೆಗೆ ನಿಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ನೀವು ಆಲ್ರೆಡಿ ಕೆಲಸ ಮಾಡ್ತಾಯಿದ್ರೆ ನಿಮ್ಮದು ವರ್ಕ್ ಅವರ್ಸ್ ಜಾಸ್ತಿ ಆಗುತ್ತೆ. ಸಪೋಸ್ 8 ಅವರ್ 9 ಅವರ್ ಕೆಲಸ ಮಾಡ್ತಾಯಿದ್ರೆ ಅದು ಇನ್ನೂ 1-2 ಅವರ್ ಎಕ್ಸ್ಟ್ರಾ ಆಗುತ್ತೆ. ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಈ ವರ್ಷ ಮೇ 15 ಆದಮೇಲೆ ನಿಮ್ಮ ಮಿಥುನ ರಾಶಿಗೇ ಗುರು ಬರುತ್ತೆ. ಗುರುವಿನ ಗೋಚರದಿಂದ ನಿಮಗೆ ಶುಭ ಫಲ ಉಂಟಾಗುತ್ತೆ. ಗುರು ಅಂದ್ರೇ ಶುಭ, ಗುರು ಅಂದರೆ ಆಶೀರ್ವಾದ. ಈ ಆಶೀರ್ವಾದಗಳು ಯಾವ ರೀತಿ ಇರುತ್ತೆ ಅಂದರೆ, ಶುಭ ಕಾರ್ಯಗಳು, ಶುಭ ಘಟನೆಗಳು ನಡೆಯುತ್ತೆ. ಎಸ್ಪೆಷಲಿ ಯಾರೂ ಮಗುವಿನ ನಿರೀಕ್ಷೆಯಲ್ಲಿದ್ದೀರಾ, ನಾನು IVF ಎಲ್ಲ ಟ್ರೈ ಮಾಡಿದ್ದೀನಿ, ಮಗು ಆಗ್ತಿಲ್ಲ, ನನಗೆ ಯೂಟ್ರಸ್ ರಿಲೇಟೆಡ್ ಇಶ್ಯೂಸ್ ಇದೆ, ನಾನು ಕನ್ಸೀವ್ ಆಗ್ತಾಯಿಲ್ಲ, ಪದೇ ಪದೇ ಡಾಕ್ಟ್ರ್ ಹತ್ರ ತೋರಿಸಿದ್ರೂ ಏನೂ ಯೂಸ್ ಆಗಿಲ್ಲ, ಇದೇ ನನಗೆ ಚಿಂತೆ ಆಗೈತೆ ಅಂತ ಯಾರು ಗೋಳಾಡ್ತಾ ಇದ್ದೀರಾ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪರ್ಸ್ನಲ್ ಹಾರೋಸ್ಕೋಪ್ ಸಪೋರ್ಟ್ ಮಾಡಬೇಕು. ಪರ್ಸ್ನಲ್ ಹಾರೋಸ್ಕೋಪ್ ಸಪೋರ್ಟ್ ಮಾಡಿದ್ರೆ ಈ ವರ್ಷ ನಿಮಗೆ ಮಗು ಹಾಕೋ ಸಾಧ್ಯತೆ ತುಂಬ ಜಾಸ್ತಿ ಇದೆ. ನನ್ನ ಪ್ರಕಾರ ಆಗುತ್ತೆ. ಯಾಕೆಂದರೆ ರಾಶಿಗೆ ಗುರು ಬಂದಾಗ ಶುಭ ಫಲ ಕೊಟ್ಟೇ ಅದು ಮುಂದಿನ ರಾಶಿಗೆ ಹೋಗೋದು. ನಿಮ್ಮಲ್ಲಿ ತುಂಬ ಜನಕ್ಕೆ ಕಳೆದ 1.5 ವರ್ಷದಿಂದ ನಿಮ್ಮ ತಾಯಿ ವಿಷಯವಾಗಿ ಚಿಂತೆ ಅನ್ನೋದು ಬೆಂಬಿಡದೆ ಕಾಡಿರುತ್ತೆ. ನಿಮ್ಮ ತಾಯಿಗೆ ಹುಷಾರಿರಲ್ಲ, ಪದೇ ಪದೇ ಡಾಕ್ಟ್ರಿಗೆ ತೋರಿಸಿದ್ರೂ ಏನೂ ಪ್ರಯೋಜನ ಆಗ್ತಿರಲ್ಲ, ಅಥವಾ ನಿಮ್ಮ ತಾಯಿ ಯಾವುದೋ ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅದು ಫೈನಾನ್ಷಿಯಲಿ ಇರ್ಬೋದು, ಹೆಲ್ತ್ ವಿಚಾರವಾಗಿರ್ಬೋದು, ಮತ್ತೊಂದಿರ್ಬೋದು, ಕಾರಣಗಳು 10 ಏನೇ ಇರ್ಬೋದು. ನಿಮ್ಮ ತಾಯಿಗೆ ಅವ್ರ ಕಷ್ಟದಿಂದ ಮುಕ್ತಿ ಸಿಗುತ್ತೆ. ಹಾಗೆ ನೀವು ಮನೆ ಕಟ್ಟಿಸ್ತಾ ಇರ್ತೀರ, ಕೆಲಸ ಅರ್ಧಕ್ಕೆ ನಿಂತೋಗಿರುತ್ತೆ, ಕೆಲಸಗಾರರು ಸಿಗ್ತಾ ಇರಲ್ಲ, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರುತ್ತೆ, ಮತ್ತಿನ್ನೊಂದೇನೋ ಆಗಿರುತ್ತೆ. ಇನ್ನು ಸ್ವಲ್ಪ ಜನ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಫೈನಲ್ ಲೆವೆಲಲ್ಲಿ ಕಟ್ ಆಗ್ತಾ ಇರುತ್ತೆ, ಅಥವಾ
ಅಡ್ವಾನ್ಸ್ ಕೊಟ್ಟು ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ. ಹೀಗೆ ಪ್ರಾಪರ್ಟಿ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೂ, ಲಿಟಿಗೇಷನ್ಸ್ ಇದ್ರೂ ಅದು ಕೂಡ ಸಾಲ್ವ್ ಆಗುತ್ತೆ. ವೀಕ್ಷಕರೇ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.